ಧನುಸ್ಸು ರಾಶಿ ವಾದ ವಿವಾದಗಳಿಂದಲೇ ನಿಮ್ಮಲ್ಲಿ ಸಾಂಸಾರಿಕವಾದಂತಹ ಬಿರುಕು ಉಂಟಾಗೋದಕ್ಕೆ ಕಾರಣವಾಗುತ್ತೆ. ಯಾವ ಮಾತನ್ನಾಡಿದರೆ ಸರಿ, ಯಾವ ಮಾತನ್ನಾಡಿದರೆ ತಪ್ಪು ಅನ್ನುವಂತಹ ವಿವೇಕಶೂನ್ಯವಾಗಿ ನೀವು ವಾದ ಮಾಡುವಂಥದ್ದಿದೆಯಲ್ಲ, ಅದು ನಿಮ್ಮ ಸಂಬಂಧವನ್ನು, ಬಂಧುತ್ವವನ್ನು ದೂರ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ವೈಯಕ್ತಿಕವಾದಂತಹ ವಿಚಾರಗಳಿಂದ ಅಪಮಾನವಾಗುತ್ತೆ. ನಿಮ್ಮಲ್ಲೇ ಬೇಕಾದಷ್ಟು ಹುಳುಕಿರುತ್ತೆ, ಬೇರೆಯವರ ತಪ್ಪನ್ನು ಎತ್ತಿ ಆಡಲಿಕ್ಕೆ ಹೋಗ್ತೀರಿ. ಅವರು ತಿರುಗಿ ಹೇಳಿದಾಗ, ಪ್ರತಿಯೊಂದು ವಿಷಯವನ್ನೂ ಕೂಡ ಬಟ್ಟು ಮಾಡಿ ತೋರಿಸಿದಾಗ ನಿಮಗೇ ಅವಮಾನವಾಗ್ತಕ್ಕಂಥದ್ದು. ಇದನ್ನು ಗಮನಿಸ್ಕೊಳ್ಬೇಕು. ವಿನಾಕಾರಣ ಏನೂ ಕೆಲಸ ಇರೋದಿಲ್ಲ, ಎಲ್ಲಿಗೋ ಹೋಗಬೇಕು ಅಂತಕ್ಕಂತಹ ಆಲೋಚನೆ ಮನಸ್ಸಿಗೆ ಬರುತ್ತೆ. ಯಾರು ನಮಗೆ ಅಹಿತರೋ ಅವರನ್ನೇ ಸಂಪರ್ಕದಲ್ಲಿ ಇಟ್ಕೊಳ್ತಕ್ಕಂತಹ ಮನಸ್ಥಿತಿಯಲ್ಲಿರ್ತೀರಿ. ಅದು ಇನ್ನಷ್ಟು ಮತ್ತಷ್ಟು ತೊಂದರೆಗೆ ಕಾರಣವಾಗುತ್ತೆ. ರಾತ್ರಿ ವೇಳೆ ನಿಮಗೆ ದೂರದಿಂದ ಏನೋ ಸಿಹಿ ಸುದ್ದಿ ಬರ್ತಕ್ಕಂಥದ್ದಿದೆ. ಅದು ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲವಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ನಿಮ್ಮ ಕುಲದೇವತೆಯನ್ನು ಆರಾಧನೆ ಮಾಡಿ, ಧರ್ಮಶ್ರದ್ಧೆ ಇದ್ದರೆ ಭಗವಂತನಿಗೆ ಶರಣು ಹೋಗಿ, ಆ ಭಗವಂತನ ಪ್ರೀತಿಗೆ, ಭಗವಂತನ ಅನುಗ್ರಹಕ್ಕೆ ನೀವು ಕಾರಣರಾಗಬೇಕು. ಭಗವತ್ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು ಅನ್ನುವಂಥದ್ದು ಶುಭವಾಗಿ. ಮಕರ ರಾಶಿ ಕಲಾಕಾರರಿಗೆ ಮಹತ್ವವಾದಂತಹ ದಿವಸ ಇದಾಗಿರುತ್ತೆ. ನಿಮ್ಮಲ್ಲಿರತಕ್ಕಂತಹ ಪ್ರತಿಭೆಗೆ ಉತ್ತಮವಾದಂತಹ ಸ್ಥಾನ, ಮಾನ, ಗೌರವಗಳು ಹೆಚ್ಚಾಗಿ ಸಿಕ್ಕುವಂಥದ್ದಾಗುತ್ತೆ. ಯುವಕರು ತಮ್ಮಲ್ಲಿರತಕ್ಕಂತಹ ಪ್ರತಿಭೆಗೆ ಹೆಚ್ಚಿನ ಮಾನ್ಯತೆಯನ್ನು ನೀಡಿ ಅದನ್ನು ಉಳಿಸ್ತಕ್ಕಂತಹ, ಬೆಳೆಸ್ತಕ್ಕಂತಹ ಪ್ರಯತ್ನಗಳನ್ನು ಮತ್ತೆ ಮತ್ತೆ ಮಾಡಬೇಕು. ಏನೋ ನಾನು ಹವ್ಯಾಸಕ್ಕೋಸ್ಕರ ಕಲ್ತಿದ್ದೀನಿ ಅನ್ನುವಂತಹ ತಾತ್ಸಾರದ ಭಾವ, ಧೋರಣೆಯ ಭಾವ ದೂರವಾಗಬೇಕು. ಸಮಾಜಕ್ಕೆ ನಾನೊಂದು ಕೊಡುಗೆಯನ್ನು ಕೊಡೋದಕ್ಕೆ ಹೊರಟಿದ್ದೀನಿ, ನನ್ನ ಆತ್ಮತೃಪ್ತಿಯೂ ಇದರಲ್ಲಿ ಇದೆ ಅನ್ನುವಂತಹ ಒಂದು ವಿಶೇಷವಾದಂತಹ ಭಾವನೆ ಇದ್ದಾಗ ನಮ್ಮಲ್ಲಿರತಕ್ಕಂತಹ ವೈಶಿಷ್ಟ್ಯವಾದಂತಹ ಕಲೆಗಳು ಪುನರುಜ್ಜೀವಿತವಾಗುತ್ತೆ. ಜೊತೆಗೆ ಅದಕ್ಕೆ ಪ್ರೋತ್ಸಾಹವನ್ನು ನಾವು ಕೊಟ್ಟ ಹಾಗಾಗುತ್ತೆ. ಅದನ್ನು ಉಳಿಸಿ ಬೆಳೆಸ್ತಕ್ಕಂತಹ ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಿದಾಗ ಆಗತ್ತೆ ಅಂತಕ್ಕಂಥದ್ದು. ಯುವತಿಯರು ಪರೀಕ್ಷೆಗೆ ಒಳಗಾದ ನಂತರ ಶುಭ ಸೂಚನೆ ಸಿಕ್ಕತಕ್ಕಂಥದ್ದು. ಅಂದರೆ ಇದರ ಅರ್ಥ, ಯಾವ ಒಂದು ಉದ್ದೇಶದಿಂದ, ನೌಕರಿಯಿಂದವೋ ಅಥವಾ ಅಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಯಾವುದಾದ್ರೂ ಪರೀಕ್ಷೆಗಳನ್ನು ನೀವು ಕಟ್ಟಿದರೆ, ಅದರಲ್ಲಿ ಭಾಗಿಗಳಾಗುವಂತಹ ಸಂದರ್ಭ ಬಂದಿದ್ದರೆ, ಪರೀಕ್ಷೆ ಆದ ನಂತರದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀವು ಪಡ್ಕೊಳ್ತೀರಿ. ಅದರಿಂದ ಮನಸ್ಸಿಗೆ ಸಂತೋಷವಾಗುತ್ತೆ ಅನ್ನುವಂತಹ ಅರ್ಥ. ನಿಮ್ಮ ಪ್ರತಿಭೆಗೆ, ನಿಮ್ಮಲ್ಲಿರತಕ್ಕಂತಹ ವಿಶಿಷ್ಟವಾದಂತಹ ಬುದ್ಧಿಗೆ, ವಿದ್ಯೆಗೆ ಸ್ಥಾನಮಾನ ಖಂಡಿತವಾಗಿ ದೊರಕತಕ್ಕಂತಹ ದಿವಸವಾಗುತ್ತೆ. ಕೋರ್ಟು, ಕಚೇರಿ ಇತ್ಯಾದಿ ಕೆಲವು ಕೆಲಸಗಳಲ್ಲಿ ನಿಮಗೆ ಶುಭವಾಗುತ್ತೆ. ನ್ಯಾಯಾಲಯದ ವಿಚಾರಗಳಲ್ಲಿ ನಿಮಗೆ ಶುಭದ ಸೂಚನೆ ಈ ದಿವಸ ಸಿಕ್ಕುವಂಥದ್ದಾಗತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ ಎಂಬ ಪ್ರಾರ್ಥನೆ ನಿಮ್ಮದಿರಲಿ. ಈ ದೀರ್ಘ ಪ್ರಾರ್ಥನೆಯಿಂದ ಸಂತುಷ್ಟನಾಗ್ತಕ್ಕಂತಹ ಗಣಪತಿ ನಿಮ್ಮೆಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ವೈಯಕ್ತಿಕವಾದಂತಹ ಬೆಳವಣಿಗೆ, ವ್ಯಾವಹಾರಿಕವಾದಂತಹ ಹಿತದೃಷ್ಟಿ, ನಿಮ್ಮ ಉದ್ಯೋಗ, ನಿಮ್ಮ ನೌಕರಿ, ವಿದ್ಯಾಭ್ಯಾಸ, ಆಯಾ ವಯಸ್ಸಿಗೆ ಅನುಗುಣವಾದಂತಹ ಕೆಲವು ಸಂದರ್ಭಗಳು, ಇವೆಲ್ಲವನ್ನು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ದಿವಸ. ನಿಮಗೆ ಅನುಕೂಲಗಳಿದ್ದರೆ, ಸಂತೋಷ ಇದ್ದರೆ ಅದನ್ನು ಹಂಚಿಕೊಳ್ಳಿ. ಸಮಸ್ಯೆಗಳಿದ್ದರೆ, ವಿಘ್ನಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಕೇಳಿಕೊಳ್ಳಿ ಅಂತಕ್ಕಂಥದ್ದು ಒಂದೇ ವೇದಿಕೆಯಲ್ಲಿ ಆಗ್ತಕ್ಕಂತಹ ವಿಚಾರ. ನಿಮ್ಮ ಮನೆಯ ವಿಚಾರಗಳನ್ನು ಮನೆಯಿಂದ ಹೊರಗಡೆ ತರದಲೇ ಕುಟುಂಬದ ಒಳಗೆ ಬಗೆಹರಿಸ್ಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದು. ಯಾಕೆ ಅಂತಂದರೆ, ಇರುವ ಒಂದಷ್ಟು ಮರ್ಯಾದೆಯಾದರೂ ಉಳ್ಕೊಳ್ಳಿ ಅನ್ನುವಂತಹ ಉದ್ದೇಶ. ಮನೆಯ ವಿಚಾರ ಹೊರಗಡೆ ಬಂತು ಅಂತಾದರೆ ಅವಮಾನವೇ ಹೆಚ್ಚಾಗ್ತಕ್ಕಂಥದ್ದು. ರಸ್ತೆಯಲ್ಲಿ ನಡೆಕೊಂಡು ಹೋಗುವಾಗ, ವಾಹನ ಚಾಲನೆ ಮಾಡುವಾಗ ತುಂಬ ಜಾಗ್ರತೆಯನ್ನು ವಹಿಸಿ. ನಿಮ್ಮ ಗ್ರಹಗತಿ ಒಂದು ಹಂತಕ್ಕೆ ಚೆನ್ನಾಗಿದೆ ಅಂತಾದಾಗ ನಿಮ್ಮಿಂದ ಏನೂ ಬೇರೆಯವರಿಗೆ ತೊಂದರೆ ಆಗೋದಿಲ್ಲ. ನಿಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ನೀವು ತಪ್ಪನ್ನು ಮಾಡದೇ ಇದ್ದರೂ ಕೂಡ ಬೇರೆಯವರಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆಂಜನೇಯ ಸ್ವಾಮಿಯ ಪ್ರಾರ್ಥನೆ,
ಆಂಜನೇಯನನ್ನು ನೀವು ಸ್ಮರಣೆ ಮಾಡ್ತಕ್ಕಂತಹ ರೀತಿ ನಿಮ್ಮನ್ನು ಕಾಪಾಡುತ್ತೆ. ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಅದನ್ನು ಕೇಳೋದ್ರಿಂದ ನಿಮಗೆ ಆಗ್ತಕ್ಕಂತಹ ಒಂದು ಮಾನಸಿಕವಾದಂತಹ ಪರಿವರ್ತನೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂತಹ ಅರ್ಥ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ರೋಗಗಳೇನಾದರೂ ಇದ್ದರೆ ಅದನ್ನು ತಾತ್ಸಾರ ಮಾಡಬೇಡಿ. ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಂಡಾಗ ಮಾತ್ರ ನಿಮಗೆ ಮಾನಸಿಕ ಸಮಾಧಾನ, ದೈಹಿಕವಾದಂತಹ ಸ್ವಾಸ್ಥ್ಯ ಆಗ್ತಕ್ಕಂಥದ್ದು. ವೈದ್ಯರ ಸಲಹೆಯ ಮೇರೆಗೆ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಸ್ವಯಂ ವೈದ್ಯರಾಗ್ತಕ್ಕಂಥದ್ದು ಬೇಡ. ಯಾವುದೋ ಒಂದು ಸಣ್ಣ ಸಮಸ್ಯೆ ಇದೆ, ನನಗೇ ಅದಕ್ಕೆ ಪರಿಹಾರ ಗೊತ್ತು, ಔಷಧಿ ಗೊತ್ತು ಅಂತ ಹೇಳಿ ಮಾಡ್ಕೊಳ್ತಕ್ಕಂಥದ್ದು ಇಂದಿನ ದಿನಮಾನಕ್ಕೆ ಯೋಗ್ಯವಾದ್ದಲ್ಲ ಅಂತ ಹೇಳಿ ಸ್ಪಷ್ಟ ಮಾಡಬೇಕಾಗಿದೆ. ಕೆಲಸ ಕಾರ್ಯಗಳಲ್ಲಿ ಜಯ ಸಿಕ್ಕತ್ತೆ, ಆದರೆ ಮನಸ್ಸು ಶುದ್ಧವಾಗಿರಬೇಕು. ಯಾವುದೋ ಒಂದು ರೀತಿಯ ಅಹಿತವಾದಂತಹ ಮನಸ್ಸನ್ನು ಇಟ್ಟುಕೊಂಡು ನಿಮ್ಮ ಪ್ರಯತ್ನಗಳನ್ನು ಮಾಡಿ ನಾನು ಬಲವಂತವಾಗಿ ಗೆದ್ದೆ ಅಂತ ಹೇಳ್ಕೊಳ್ತಕ್ಕಂಥದ್ದು ನಿಮಗೆ ತೃಪ್ತಿಯನ್ನು, ಸಮಾಧಾನವನ್ನು ಕೊಡದೇ ಇರುವ ಹಾಗಾಗತ್ತೆ. ವಿವಾಹದ ವಿಚಾರಗಳು ಮುಂದಕ್ಕೆ ಹೋಗುವಂಥದ್ದು, ಮನೆಯಲ್ಲಿ ಮದುವೆಯನ್ನು ಮಾಡಬೇಕು, ಮಂಗಳ ಕಾರ್ಯಗಳು ನಡಿಬೇಕು ಅಂತಕ್ಕಂತಹ ಸಂಕಲ್ಪ ಇರುವಂಥವ್ರಿಗೆ ಆ ಕೆಲಸಗಳು ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೆಚ್ಚು ಓಡಾಟವನ್ನು ಮಾಡದೇ ಇದ್ದರೆ, ನಡೆದಾಡದೇ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಬೇಕು. ಯಾವ ಕ್ಷಣದಲ್ಲಿ ಅದರಿಂದ ತೊಂದರೆಯಾಗುತ್ತೋ ಅನ್ನುವಂತಹ ಒಂದು ಭೀತಿ ನಿಮಗೆ ಆಂತರಿಕವಾಗಿರುತ್ತೆ. ಆ ಭಯದಲ್ಲೂ ಕೂಡ ನಿಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮುಂದುವರಿಸಿದಾಗ ತೊಂದರೆಯಾದರೆ ಕಷ್ಟಕ್ಕೆ ಗುರಿಯಾಗ್ತೀರಿ. ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ ಭಗವದ್ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ.